ಕ್ಯಾಬಿನೆಟ್ ದರ್ಜೆ ನೋಡಿ ಸರ್ಕಾರಿ ಒಂದು ಮಾತು ಹೇಳ್ತೀನಿ. ನಾನು ಮೋಸ್ಟ್ ಇಂಪಾರ್ಟೆಂಟ್ ಕನ್ಸರ್ನ್ ಸಭೆಗೆ ಬಂದಾಕ್ರೆ ಪ್ರೆಸ್ ಮೀಟ್ದಾಗ ಇದಕ್ಕಿಂತ ಅದಕ್ಕೆ ಹೆಚ್ಚಿಗೆ ಹೈಲೈಟ್ ಆಗಬಾರ್ದು ಅಂತಕ್ಕಂಥ ಒಂದು ಅಪೇಕ್ಷೆ ಅದ ನಾನು. ಆದ್ರೂ ಸಹಿತ ಸರ್ಕಾರ ರಚನೆ ಆಗ್ತಿಂತ ಪೂರ್ವದವರೆಗೂ 10 ಸಲ ಹೇಳಿದ್ ನಮ್ಗೆ. ನಮ್ಮ ಅವತ್ತಿನ 3 ಜನ ಶಾಸಕರಿದ್ದೀವಿ, ನಮ್ಮ 3 ಜನ ಕರೆದು ಈ ಸಲ ಸರ್ಕಾರ ಅಧಿಕಾರಕ್ಕೆ ಬರೋ ನಿಮ್ ಜಿಲ್ಲೆಯ ಶಾಸಕರನ್ನ ಆಯ್ಕೆ ಮಾಡಿದ್ರೆ 3 ಮಂದಿ ಈಕ್ವಲಿ ರೆಸ್ಪಾನ್ಸಿಬಿಲಿಟಿ ತಗೊಂಡು ಗೆಲ್ಲಿಸ್ರಿ. ನೆಕ್ಸ್ಟ್ ಟೈಮ್ ಅಧಿಕಾರ ಬಂತು ಅಂದ್ರೆ ನೀವು 3 ಮಂದಿಗೆ ಈಕ್ವಲಿ ಪವರ್ ಶೇರ್ ಮಾಡ್ತೀವಿ ಅಂತ ಮಾತು ಕೊಟ್ಟಿದ್ದೀವಿ. ಆ ಮಾತನ್ನ ಉಳಿಸ್ಕೊಳ್ಳೋದು ಬಿಟ್ಟದ್ದು ಅವರಿಗೆ AICC ರಾಜ್ಯ ಮತ್ತು ಕೇಂದ್ರದ ಏನೋ ನಮ್ಮ ನಾಯಕತ್ವದ ನನಗೆ ಯಾರು ಎಲ್ಲರನ್ನ ಕುಡಿಸಿ ಮಾತು ಕೊಟ್ಟಾರ ಅವ್ರಿಗೆ ಬಿಟ್ಟದ್ದು. ಲೆಟ್ ಅಸ್ ಐ ವಿಲ್ ವೇಟಿಂಗ್ ಫಾರ್ ದಟ್ ಟೈಮ್. ಮಾತು ಕೊಟ್ಟವ್ರು ನಡೀತಿದ್ರು ಅಂದ್ರ ನಾನು ಮಾತು ಕೊಟ್ಟಂಗ್ ನಡೆದಿನ ನನ್ನ ವರ್ಗಕ್ಕೆ ಅವ್ರು ಸೇರಿದ್ರು ಅಂದ್ರೆ ಮಾಡ್ಬೇಕು. ನಮ್ಮ ಹೈಕಮಾಂಡ್ದವ್ರು ಒಂದು ಡಿಸಿಷನ್ ತಗೊಂಡಿದ್ದಾರೆ, ನಿಮಗೂ ಗೊತ್ತದ. ಇದ್ರ ಬಗ್ಗೆ ಯಾರು ಮಾತಾಡ್ಲಿಕ್ಕೆ ಹೋಗ್ಬೇಡಿ, ನಾವು ಏನ್ ಮಾಡ್ಬೇಕು ಅನ್ನೋದು ನಮಗ್ ಬಿಟ್ಟು ಅಂತ ಹೇಳಿದ್ದಾರೆ. ಐ ಆಮ್ ದ ರಾಂಗ್ ಪರ್ಸನ್, ಯು ಜಸ್ಟ್ ಆಸ್ಕ್ ಫಾರ್ ರೈಟ್ ಪರ್ಸನ್. ಯಾರ್ಯಾರು AICC ಒಳಗದಾರ. ಆಮೇಲೆ 3-4 ಜನರಿಗೆ ಮಾತ್ರ ಗೊತ್ತದ. ಯಾರಿಗೆ? ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ, ರಾಹುಲ್ ಗಾಂಧಿ ಅವ್ರನ್ನ, ಆಮೇಲೆ ಸಿದ್ದರಾಮಯ್ಯನವ್ರ, DK ಶಿವಕುಮಾರ್. ಆ 4 ಮಂದಿ ಕೇಳ್ಬೇಕು ನೀವು. ಉಳಿದವ್ರು ಯಾರಿಗೂ ಕೇಳಬೇಡ್ರಿ. ಉಳಿದವ್ರು ಏನ್ ಹೇಳಿದ್ರು ಅದು ಅಪ್ರಸ್ತುತ.